ನಮಸ್ಕಾರ ಕ್ರಿಕೆಟ್ ಅಭಿಮಾನಿಗಳೇ, ನಮ್ಮ ಚಾನೆಲ್ಗೆ ಮರಳಿ ಸುಸ್ವಾಗತ. ಇಂದು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ 2025ರ ಸುತ್ತಲಿನ ನಡೆಯುತ್ತಿರುವ ಅನಿಶ್ಚಿತತೆ ಮತ್ತು ಶುಕ್ರವಾರ ನಡೆದ ಬೋರ್ಡ್ ಮೀಟಿಂಗ್ನಲ್ಲಿ ನಡೆದ ಬಿಸಿ ಚರ್ಚೆಗಳ ಬಗ್ಗೆ ಮಾಹಿತಿ ಇದೆ. ಶುಕ್ರವಾರ ನಡೆದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬೋರ್ಡ್ ಮೀಟಿಂಗ್ನಲ್ಲಿ ಚಾಂಪಿಯನ್ಸ್ ಟ್ರೋಫಿ ಕುರಿತು ಒಮ್ಮತಕ್ಕೆ ಬರದೆ ಕೊನೆಗೊಂಡಿತು. ಎಲ್ಲಾ ಪಕ್ಷಗಳು ಇನ್ನೂ ಸಕಾರಾತ್ಮಕ ನಿರ್ಣಯದತ್ತ ಕೆಲಸ ಮಾಡುತ್ತಿವೆ ಎಂದು ಮೂಲಗಳು ತಿಳಿಸಿದೆ. बात चल रही है अभी पाकिस्तान बोर्ड से सबसे बात चल रही है. आईसीसी अपना प्रयास कर रही है. हमारी पोजीशन बड़ी क्लियर है कि जो भी हमें गवर्नमेंट कहेगी हम वो करेंगे. ಬೋರ್ಡ್ ಮೀಟಿಂಗ್ ಮುಂಬರುವ ದಿನಗಳಲ್ಲಿ ಮರುಸಂಗ್ರಹಿಸುವ ಯೋಜನೆಗಳಿವೆ. ಮಧ್ಯಾಹ್ನ 4ಕ್ಕೆ ಪ್ರಾರಂಭವಾದ ಈ ಸಭೆಯಲ್ಲಿ 12 ಪೂರ್ಣಕಾಲಿಕ ಐಸಿಸಿ ಸದಸ್ಯರು, 3 ಸಹವರ್ತಿ ಸದಸ್ಯರು ಮತ್ತು ಐಸಿಸಿ ಅಧ್ಯಕ್ಷರ ಪ್ರತಿನಿಧಿಗಳು ಸೇರಿ 16 ಮತದಾರ ಸದಸ್ಯರು ಭಾಗವಹಿಸಿದ್ದರು. ನಿರಂತರ ಚರ್ಚೆಗಳಿದ್ದರೂ ಯಾವುದೇ ಒಪ್ಪಂದಕ್ಕೆ ತಲುಪಲು ಸಾಧ್ಯವಾಗಲಿಲ್ಲ. ಈಗ ಸಮಸ್ಯೆಯ ತಿರುಳು ಇಲ್ಲಿದೆ. ನವೆಂಬರ್ 2021ರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಹೋಸ್ಟ್ ಹಕ್ಕುಗಳನ್ನು ಪಡೆದ ಪಾಕಿಸ್ತಾನ ಪಂದ್ಯಾವಳಿಗೆ ಹೈಬ್ರಿಡ್ ಮಾದರಿಯನ್ನು ಸ್ವೀಕರಿಸಲು ನಿರಾಕರಿಸಿದೆ. ಈ ಮಾದರಿಯು ಭಾರತ-ಪಾಕಿಸ್ತಾನದ ಮಧ್ಯದ ಭದ್ರತಾ ಕಳವಳಗಳಿಂದಾಗಿ ಭಾರತದ ಪಂದ್ಯಗಳನ್ನು ತಟಸ್ಥ ಸ್ಥಳದಲ್ಲಿ ನಡೆಸುವಂತೆ ಬಿಸಿಸಿಐ ಪ್ರಸ್ತಾಪಿಸಿದೆ. ಭಾರತೀಯ ಕ್ರಿಕೆಟ್ ಬೋರ್ಡ್ ಬಿಸಿಸಿಐ ತನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ, ಮಾಡೋದೂ ಇಲ್ಲ. ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಭಾರತ ಸರ್ಕಾರದ ನಿಲುವನ್ನು ಪುನರುಚ್ಚರಿಸಿದ್ದು, ಆಟಗಾರರ ಸುರಕ್ಷತೆಯನ್ನು ಹೆಚ್ಚಿನ ಆದ್ಯತೆ ಇದೆ ಎಂದಿದ್ದಾರೆ. ಹೈಬ್ರಿಡ್ ಮಾದರಿಯ ಕುರಿತು ಚರ್ಚೆಗಳು ನಡೆಯುತ್ತಿವೆ, ಆದರೆ ಅಂತಿಮ ನಿರ್ಧಾರ ಇನ್ನೂ ತೆಗೆದುಕೊಳ್ಳಬೇಕಾಗಿದೆ ಎಂದು ಅವರು ಹೇಳಿದ್ದಾರೆ. ಮತ್ತೊಂದೆಡೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಅಧ್ಯಕ್ಷ ಮೊಹಸಿನ್ ನಖ್ವಿ ಹೈಬ್ರಿಡ್ ಮಾದರಿಯ ವಿರುದ್ಧ ಪಾಕಿಸ್ತಾನದ ದೃಢ ನಿಲುವನ್ನು ಪುನರುಚ್ಚರಿಸಿದ್ದಾರೆ. ಭದ್ರತಾ ಕಳವಳಗಳನ್ನು ಪರಿಹರಿಸಲು ತಮ್ಮ ಪ್ರಯತ್ನಗಳನ್ನು ಪಿಸಿಬಿ ಒತ್ತಿ ಹೇಳುತ್ತಿದ್ದು, ಬಿಸಿಸಿಐನಿಂದ ಪಾಕಿಸ್ತಾನಕ್ಕೆ ಹೋಗದಿರಲು ಕಾರಣ ಲಿಖಿತ ವಿವರಣೆಯನ್ನು ಸಹ ಕೋರಿದೆ. ಆದರೆ ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತಿರುವ ರಾಜಕೀಯ ಅಶಾಂತಿಯಿಂದಾಗಿ ಪಾಕಿಸ್ತಾನದ ಸ್ಥಿತಿ ಪ್ರಶ್ನೆಗೀಡಾಗಿದೆ. ಶ್ರೀಲಂಕಾದ ಆ ತಂಡ ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಹಿಂಸಾತ್ಮಕ ಪ್ರತಿಭಟನೆಗಳ ಕಾರಣದಿಂದ ತಮ್ಮ ಪ್ರವಾಸವನ್ನು ಕ್ಯಾನ್ಸಲ್ ಮಾಡಿದೆ. ಇಂಥ ಘಟನೆಗಳು ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಹೋಸ್ಟ್ ಸಾಮರ್ಥ್ಯವನ್ನು ಪ್ರಶ್ನಿಸುತ್ತಿವೆ. ಚಾಂಪಿಯನ್ಸ್ ಟ್ರೋಫಿಯ ನಿಗದಿತ ಆರಂಭಕ್ಕೆ 3 ತಿಂಗಳಿಗಿಂತ ಕಡಿಮೆ ಸಮಯ ಉಳಿದಿದ್ದು, ಐಸಿಸಿ ಇನ್ನೂ ಸ್ಥಳ ಅಥವಾ ಪಂದ್ಯಗಳ ವೇಳಾಪಟ್ಟಿಯನ್ನು ಘೋಷಿಸಿಲ್ಲ. ಈ ವಿಳಂಬವು ಅಭಿಮಾನಿಗಳಲ್ಲಿ ಹೆಚ್ಚಿನ ಅನಿಶ್ಚಿತತೆಯನ್ನು ಮೂಡಿಸಿದೆ. ಹಾಗಾದರೆ ಚಾಂಪಿಯನ್ಸ್ ಟ್ರೋಫಿ 2025 ಕತೆ ಏನಾಗುತ್ತದೆ ಗುರು? ಬಿಸಿಸಿಐ ಮತ್ತು ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಬಳಜಗಳದಿಂದ ಐಸಿಸಿ ಚಾಂಪಿಯನ್ ಟ್ರೋಫಿ ಕ್ಯಾನ್ಸಲ್ ಆಗುತ್ತಾ? ಅಥವಾ ಹೈಬ್ರಿಡ್ ಮೋಡಲ್ಲಿ ಆಡ್ತಾರಾ ಇಲ್ವಾ? ಪಾಕಿಸ್ತಾನದಲ್ಲಿ ಚಾಂಪಿಯನ್ ಟ್ರೋಫಿ ಕಂಪ್ಲೀಟ್ ಆಗಿ ನಡೆಯುತ್ತಾ? ಕೆಳಗಿನ ಕಾಮೆಂಟ್ಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಇದೇ ತರಹದ ಹೆಚ್ಚಿನ ಕ್ರಿಕೆಟ್ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ను ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ಬಾರಿ ಭೇಟಿ ನೀಡುವ ತನಕ ನಮ್ಮೊಂದಿಗೆ ಕಾದು ನೋಡಿರಿ ಮತ್ತು ಧನ್ಯವಾದ.